ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನವರಾತ್ರಿಗೆ 9 ದಿವಸ 9 ಬಣ್ಣಗಳು. ಯಾವ ದೇವ್ರಿಗೆ ಯಾವ ಬಣ್ಣ ಇಷ್ಟ, ಅದ್ರ ವಿಶೇಷತೆ ಏನು, ಇವನ್ನೆಲ್ಲ ನೋಡಿದ್ವಿ. ಮತ್ತು ಈಗ ನಮಗೆ ಅನ್ಸೋದು ಏನಪ್ಪ ಅಂತಂದರೆ, ಬೆಳಗ್ಗೆ ಪೂಜೆ ಮಾಡಬೇಕಾ, ಸಾಯಂಕಾಲ ಪೂಜೆ ಮಾಡಬೇಕಾ, ಯಾವ ನೈವೇದ್ಯ ಇಡಬೇಕು ದೇವರಿಗೆ, ಮತ್ತು ಯಾವ ರೀತಿಯಲ್ಲಿ ಹೂವು ಇಡಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು, ಎಷ್ಟು ದಿವಸ ದೀಪ ಹಚ್ಚಬೇಕು, ಮತ್ತು ಕಳಸ ಇಡಬೇಕಾ ಇಡಬಾರ್ದಾ, ಇಲ್ಲ 2 ಕಳಸ ಇಡಬೇಕಾ, ಇವೆಲ್ಲ ನಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ನಾನು ಏನು ಹೇಳ್ತೀನಿ ಅಂತಂದರೆ, ನಮಗೆ ಕಳಸ ಇಡೋ ಪದ್ಧತಿ ನಿಮಗೇನಾದರೂ ಬಂದಿದ್ದರೆ ದಯವಿಟ್ಟು ಪದ್ಧತಿ ಫಾಲೋ ಮಾಡಿ. ಇಲ್ಲವಾ ನಮಗೆ ಇಲ್ಲ ಪದ್ಧತಿ ಆದರೂ ನಮಗೆ ದೀಪ ಹಚ್ಚಬೇಕು ಅನ್ನೋ ಆಸೆ ಇದೆ ಅನ್ನೋದಾದರೆ, ನಾವು ಮಾಮೂಲಿಯಾಗಿ ಡೈಲಿ ದೀಪನ ಮನೇಲಿ ಹಚ್ಬೋದು. ಬೆಳಿಗ್ಗೆ ಹಚ್ಚೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಾದ್ರೂ ನಾವು ಹೊಸ್ಲಿಗೆ ಚೆನ್ನಾಗಿ ಅರಿಶಿನ ಕುಂಕುಮ ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಮತ್ತು ದೀಪನ ಹಚ್ಚೋದರಿಂದ ನಾವು ಹೊಸ್ಲು ಪೂಜೆ ಅಂತ ಹೇಳ್ತೀವಿ. ಅದರಲ್ಲೂ ಈವ್ನಿಂಗ್ ಟೈಮಲ್ಲೇ 6 ಗಂಟೆ ಮೇಲೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಹೊಸ್ಲು ಪೂಜೆನೇ ಮುಖ್ಯ ಅಂತ ಹೇಳ್ತಾರೆ. ಹೊಸ್ಲಿಗೆ ನಾವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ, ಎಷ್ಟು ರೀತಿಲಿ ಅಲಂಕಾರ ಮಾಡ್ತೀವಿ, ಅದು ಸಹ ತುಂಬಾ ಇಂಪಾರ್ಟೆಂಟು. ಅಕಸ್ಮಾತ್ ನಮ್ಮ ಕೈಲಿ ದೀಪನೇ ಹಚ್ಚೋಕ್ಕಾಗಲಿಲ್ಲ ಅಂತಂದ್ರೂ ಡೈಲಿ ನಾವು ಬಾಗಿಲು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದಿನಾನೂ ರಂಗೋಲಿ, ನಮಗೇನು ಇಂಥ ರಂಗೋಲಿನೇ ಬಿಡಬೇಕು ಅಂತೇನಿಲ್ಲ. ಡೈಲಿ ನಿಮ್ಗೆ ಯಾವ ರಂಗೋಲಿ ಆಗುತ್ತೋ ಆ ರಂಗೋಲಿನ ಬಿಟ್ಕೊಂಡು ನಿಮಗೇನಾದರೂ ಹೊಸ್ಲಿಗೆ ಚೆನ್ನಾಗಿ ಪೂಜೆ ಮಾಡಬೇಕು ಅನಿಸಿದ್ರೆ ನಿಮಗೆ ಎಷ್ಟು ಅನುಕೂಲ ಇದೆಯೋ ಆ ರೀತಿಲಿ ನೀವು ಪೂಜೆ ಮಾಡ್ಕೋಬೋದು. ಇಲ್ಲ ಮಾಮೂಲಿ ನಾವು ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಸುಮ್ಮನೆ 2 ರಂಗೋಲಿ ಹಾಕ್ತೀವಿ ಅನ್ನೋದಾದ್ರೂ ಆ ರೀತಿಲೂ ಹಾಕ್ಕೋಬೋದು. ಬಟ್ ಹಿಂಗೇ ಮಾಡಬೇಕು, ಇದೇ ರೀತಿಯಲ್ಲೇ ಮಾಡಬೇಕು, ಹಿಂಗೆ ಮಾಡಿದ್ರೇ ಒಳ್ಳೆಯದು, ಹಿಂಗೆ ಮಾಡಿಲ್ಲ ಅಂದರೆ ಏನಾದರೂ ಸಮಸ್ಯೆನಾ ಅನ್ನೋ ರೀತಿಲೆಲ್ಲ ಏನೂ ಇಲ್ಲ. ಆ ಥರ ಭಯ ಪಡೋ ರೀತಿಲೂ ಇಲ್ಲ. ನಮ್ಮ ಮನಸ್ಸಿಗೆ ಖುಷಿ ಆಗುತ್ತಾ, ನಮ್ಮ ಕೈಯಲ್ಲಿ ಅದಾಗುತ್ತಾ, ಇಷ್ಟನ್ನ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡ್ಕೊಬರೋಣ. ಹೀಗೆ ಮಾಡ್ಕೊಬರೋದ್ರಿಂದ ನಮಗೂ ಖುಷಿ ಇರುತ್ತೆ. ನಾವು ಪೂಜೆ ಮಾಡಿದಾಗ್ಲೂ ಅದೊಂಥರ ನೆಮ್ಮದಿನೂ ಇರುತ್ತೆ. ಮತ್ತು ಇದಾದಮೇಲೆ ನೀವು ಅಕಸ್ಮಾತ್ ನೀವು ದೀಪ ಬೆಳಗ್ಗೆನೂ ಹಚ್ಚಿ ಸಾಯಂಕಾಲನೂ ಹಚ್ಚುತ್ತೀನಿ ಅನ್ನೋದಾದರೆ ಬೆಳಗ್ಗೆ 6 ಗಂಟೆ ಒಳಗಡೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಆಮೇಲೆ ಯಾಕಂತಂದರೆ ಎಲ್ಲ ದೇವರು ಪಟ್ಟಕ್ಕೆ ಕೂತಿರುತ್ತೆ, ಆಮೇಲೆ ಪೂಜೆ ಮಾಡಿದ್ರೆ ಅದು ಏನು ಪ್ರತಿಫಲ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ತುಂಬ ಜನ ಈವ್ನಿಂಗ್ ಟೈಮಲ್ಲೇ ಪೂಜೆ ಮಾಡ್ತಾರೆ 6 ಗಂಟೆ ಮೇಲೆ. ಅಕಸ್ಮಾತ್ ಬೆಳಗ್ಗೆ ಮಾಡ್ತೀನಿ ಅನ್ನೋದಾದರೆ ಬೆಳಗ್ಗೆ 6 ಗಂಟೆ ಒಳಗಡೆ, ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಆ ಟೈಮಲ್ಲೂ ಬೇಕಂದರೆ ನೀವು ಬಾಗಿಲನ್ನ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ದೀಪ ಹಚ್ಬೋದು. ಮತ್ತು ಇನ್ನು ನೈವೇದ್ಯಕ್ಕೆ ಅಂತ ಬಂದರೆ ದಯವಿಟ್ಟು ಇಂಥದೇ ನೈವೇದ್ಯ ಮಾಡಬೇಕು, ಹೀಗೇ ಮಾಡಬೇಕು ಅನ್ನೋ ಭಯ ಪಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಗೆ ಅನುಸಾರವಾಗಿ ನಿಮ್ಗೆ ಏನಾಗುತ್ತೋ ಅದನ್ನು ನೈವೇದ್ಯ ಮಾಡಿಡಿ. ಇಲ್ಲ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದಾದರೆ ದಯವಿಟ್ಟು ಬಾಳೆಹಣ್ಣಾದರೂ ತಂದಿಡ್ಬೋದು. ಅದು ತರೋಕ್ಕಾಗಲಿಲ್ವಾ, ಮನೇಲಿ ಸಕ್ಕರೆ ಇರುತ್ತೆ, ಸಕ್ಕರೆ ಇಡ್ಬೋದು. ಬೆಳಗ್ಗೆ ಹೊತ್ತು ಹಾಲು ತರ್ತೀರಾ, ಆ ಹಾಲನ್ನ ಕಾಯಿಸಿ ದೇವ್ರಿಗೆ ಅಂತಲೇ ಫಸ್ಟು 1 ಗ್ಲಾಸ್ ಹಾಲಿಟ್ರೂ ಆಗುತ್ತೆ. ಒಬ್ಬೊಬ್ಬರು ಅಯ್ಯೋ ಅವರೆಲ್ಲ ಆ ಥರ ಮಾಡ್ತಾಯಿದ್ದಾರೆ, ಅಷ್ಟೊಂದು ಪ್ರಸಾದಗಳು ದೇವ್ರಿಗೆ ಅಂತ ಮಾಡಿರ್ತಾರೆ ನೈವೇದ್ಯ ಅಂತ, ನಮ್ಮ ಕೈಲಿ ಆಗಲ್ವೇ ಅನ್ನೋ ರೀತಿಲೆಲ್ಲ ಟೆನ್ಷನ್ ಏನೂ ಬೇಡ. ನಮ್ಮ ಅರ್ಹತೆ ಅಂದರೆ ನಮ್ಮ ಶಕ್ತಿ ಎಷ್ಟಿದೆಯೋ ಅದ್ರ ತಕ್ಕನಾಗೆ ನಾವು ಪೂಜೆ ಮಾಡ್ಕೊಂಡು ಹೋಗೋಣ. ದೇವರು ಇಷ್ಟೇ ಮಾಡಿ ಇದೇ ರೀತಿಲಿ ಮಾಡಿ ಅಂತ ಯಾರೂ ಹೇಳಲಿಲ್ಲ. ಬಟ್ ಏನಂತಂದರೆ ಒಬ್ಬರ ಅನುಕೂಲ ಇರೋರು ಅದನ್ನು ಚೆನ್ನಾಗಿ ಮಾಡ್ತಾರೆ, ವೆರೈಟಿ ಮಾಡ್ತಾರೆ. ನಿಮ್ಮ ಕೈಲಾಯ್ತಾ ಮಾಡಿ. ಏನು ಇಲ್ವಾ, ಬಾಳೆಹಣ್ಣು ತೊಗೊಂಡು ಬನ್ನಿ, ಬಾಳೆಹಣ್ಣು ತೊಗೊಂಬಂದು ಅದಕ್ಕೆ ಜೇನುತುಪ್ಪ ಸಕ್ಕರೆ ಹಾಕಿ 1 ದಿವಸ ನೈವೇದ್ಯಕ್ಕೆ ಇಡಿ. ಈ ರೀತಿಲೂ ನಾವು ದೇವ್ರಿಗೆ ನೈವೇದ್ಯಗಳನ್ನ ಮಾಡ್ಕೋಬಹುದು. ಮತ್ತು ನಮಗೆ ಈಗ ನಾನು ಪ್ರೀವಿಯಸ್ ವಿಡಿಯೋ ನೀವು ನೋಡಿರಬಹುದು, ಯಾವ ಬಣ್ಣದ ಸೀರೆಗಳನ್ನ ಉಟ್ಟು ದೇವರಿಗೆ ಪೂಜೆ ಮಾಡ್ಬೋದು ಅಂತ. ನಿಮಗೇನಾದರೂ ಆ ರೀತಿಲಿ ಮಾಡೋ ಆಸೆ ಇದ್ದರೆ ದಯವಿಟ್ಟು ಆ ದಿನ ಯಾವ ಬಣ್ಣದ ಸೀರೆ ಉಟ್ಕೊಂಡ್ರೆ ಒಳ್ಳೆಯದು ಅದನ್ನು ನೋಡಿಕೊಂಡು ಅದೇ ಬಣ್ಣದ ಸೀರೆ ಉಟ್ಕೊಂಡು ಅದೇ ಕಲರ್ ಹೂವು ನಿಮ್ಮ ಕೈಯಲ್ಲಾದರೆ ಆ ಥರದ್ದೇ ಹೂವು ಇಟ್ಟು ನೈವೇದ್ಯನೂ ಸಹ ಅಷ್ಟೇ. ನಮಗೆ ಯೆಲ್ಲೋ ಕಲರ್ ಲಡ್ಡು ಸಿಗುತ್ತೆ, ಆರೆಂಜ್ ಕಲರ್ ಲಡ್ಡು ಸಿಗುತ್ತೆ, ಕೇಸರಿ ಬಾತು ಆರೆಂಜ್ ಮಾಡ್ಬೋದು, ಯೆಲ್ಲೋ ಕಲರ್ ಮಾಡ್ಬೋದು, ವೈಟ್ ಕಲರ್ ಮಾಡ್ಬೋದು.
ಈ ಥರ ರವೆ ಉಂಡೆ ಮಾಡ್ಬೋದು. ಅಂದರೆ ನಮ್ಮ ಕೈಲಿ ಯಾವ ಕಲರ್ ಯಾವ ಫುಡ್ಡು ಮಾಡೋಕ್ಕಾಗುತ್ತೋ, ನಿಮಗೇನಾದರೂ ಖುಷಿ ಕೊಡುತ್ತೆ ಅದರಲ್ಲಿ ಅನ್ನೋದಾದರೆ ಆ ಕಲರ್ ಫುಡ್ ನೈವೇದ್ಯ ಸಹ ದೇವ್ರಿಗೆ ಮಾಡಿ ಇಡ್ಬೋದು. ಮತ್ತು ಆ ಕಲರ್ ಏನಾದರೂ ಹೂವು ಸಿಕ್ಕಿದ್ರೆ ಯೆಲ್ಲೋ ಕಲರ್ ಸಿಗುತ್ತೆ, ಆರೆಂಜ್ ಸಿಗುತ್ತೆ, ವೈಟ್ ಕಲರ್ ಸಿಗುತ್ತೆ, ಪಿಂಕ್ ಸಿಗುತ್ತೆ. ಇವನ್ನೆಲ್ಲನೂ ಸಹ ನಮಗೆ ಯಾವತ್ತಾಗುತ್ತೋ ಅವತ್ತು ಆ ಕಲರ್ ಹೂವು ಇಟ್ಟು ಸಹ ನಾವು ಪೂಜೆ ಮಾಡ್ಬೋದು. ಬಟ್ ಏನೂ ಆಗಲಿಲ್ಲ ನಮ್ಮ ಕೈಲಿ ಅನ್ನೋದಾದರೆ ದಯವಿಟ್ಟು 2 ಕಡ್ಡಿ ಹಚ್ಚಿ ಸಾಕು. ನಮ್ಮ ಕೈಲಿ ಡೈಲಿ ದೀಪ ಹಚ್ಚೋಕ್ಕಾಗಲ್ಲ, ಮತ್ತು ಡೈಲಿ ಹೂವು ತಂದಿಡೋಕ್ಕಾಗಲ್ಲ, ನೈವೇದ್ಯ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಭಯ ಎಲ್ಲ ಬೇಡ. 2 ಕಡ್ಡಿ ಹಚ್ಚೋಕ್ಕಾಗುತ್ತಾ ನಿಮಗೆ? 2 ಕಡ್ಡಿನೇ ಹಚ್ಚಿ. 2 ಕಡ್ಡಿನೂ ಹಚ್ಚೋಕ್ಕಾಗಲ್ವಾ? ಬೇಡ, ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಅಮ್ಮ ಅಂತೇಳಿ 5 ನಿಮಿಷ ದೇವ್ರ ಕೈ ಮುಗಿರಿ. 5 ನಿಮಿಷ ದೇವ್ರ ಕೈ ಮುಗಿರಿ. ಕೈ ಮುಗಿದು ನಿಮ್ಮನೆ ಹತ್ರ ಇರೋ ಯಾವುದಾದ್ರೂ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ನಾವು ಹಿಂಗೆ ಗ್ರ್ಯಾಂಡಾಗೇ ಹೂವು ಇಕ್ಕಿ ಪೂಜೆ ಮಾಡಬೇಕು, ಗ್ರ್ಯಾಂಡಾಗೇ ನೈವೇದ್ಯಗಳ್ನ ಮಾಡಬೇಕು, ಇದೇ ಸೀರೆ ಬಣ್ಣದ ಇದೇ ಕಲರ್ ಬಣ್ಣದ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು, ಇವೆಲ್ಲ ಏನೂ ಇಲ್ಲ. ಮತ್ತು ಕಳಸ, ಒಬ್ಬೊಬ್ಬರು ಕಳಸನ 9 ದಿವಸ ಇಟ್ಟು ಪೂಜೆ ಮಾಡ್ತಾರೆ. ನಿಮ್ಮ ಕೈಯಲ್ಲೇ ಆಗುತ್ತಾ? ಮಾಡಿ. ಆಗಲಿಲ್ವಾ ನಿಮ್ಮ ಮನೆ ದೇವ್ರಿಗೇ ಡೈಲಿ, ನಮ್ಮ ಮನೆ ಕಳಸನೇ 9 ಅವತಾರದಲ್ಲಿ ನಾವು ನೋಡೋಣ. 9 ಅವತಾರದಲ್ಲಿ ಆ ಅಮ್ಮನ ಹೆಸರು ಹೇಳ್ಕೊಂಡು ಪೂಜೆ ಮಾಡೋಣ. ಈಗ ನಾವು ದೇವಸ್ಥಾನದಲ್ಲೂ ನೋಡ್ಬೋದು, ದೇವರು ಒಂದೇ ಆಗಿರುತ್ತೆ ಹೆಣ್ಣು ದೇವರು, ಬಟ್ 9 ಅಲಂಕಾರ ಮಾಡ್ತಾರೆ. ಅದೇ ರೀತಿಲೇ ನಾವೂ ಸಹ ನಮ್ಮ ಮನೆ ಕಳಸಕ್ಕೇ 9 ರೀತಿಲಿ ಆ ದೇವ್ರ ಹೆಸರು ನೆನೆಸ್ಕೊಂಡು ನಾವು ಪೂಜೆ ಮಾಡೋಣ. ನಿಮಗೆ 2 ಕಳಸ ಇಡೋ ಪದ್ಧತಿ ಇದೆಯಾ? 2 ಕಳಸನೂ 10ನೇ ದಿವಸ 2 ಕಳಸ ಇಡ್ತಾರೆ. ಅಂದರೆ ಡೈಲಿ 9 ದಿವಸ ಏನು ಮನೆ ಕಳಸಕ್ಕೆ ಪೂಜೆ ಮಾಡ್ತಾ ಇರ್ತೀವೋ ಅದನ್ನು ಮಾಡ್ತೀವಿ. ಮತ್ತು 10ನೇ ದಿವಸ ಇನ್ನೂ ಒಂದು ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಈ ರೀತಿಲಿ ನಿಮಗೂ ಪದ್ಧತಿ ಇದ್ದರೆ ನೀವು ಮಾಡಿ. ಇಲ್ಲ ಅಂತಂದರೆ ಮನೆ ಕಳಸಕ್ಕೇ ಡೈಲಿ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಕೋಬೋದು. ಬೆಳಗ್ಗೆ ಹಚ್ಚೋಕ್ಕಾಗಿಲ್ಲ ಅಂತಂದರೂ ಈವ್ನಿಂಗ್ ಟೈಮಲ್ಲಾದರೂ ದೀಪ ಹಚ್ಚಿ. ಮತ್ತು ಈ ಟೈಮಲ್ಲಿ ಮಕ್ಕಳಿಗೆ ಪಾದ ಪೂಜೆ ಮಾಡ್ತಾರೆ. ನಿಮಗೇನಾದರೂ ಅದಿಷ್ಟ ಇದ್ದರೆ ದಯವಿಟ್ಟು ಮಕ್ಕಳನ್ನ ಕರೆದು ಪಾದ ಪೂಜೆನೂ ಮಾಡ್ಬೋದು. ಒಬ್ಬೊಬ್ಬರು 3ನೇ ದಿವಸಕ್ಕೆ ಮಾಡ್ತಾರೆ, ಒಬ್ಬೊಬ್ಬರು 5ನೇ ದಿವಸಕ್ಕೆ ಮಾಡ್ತಾರೆ, ಒಬ್ಬೊಬ್ಬರು 9ನೇ ದಿವಸಕ್ಕೆ ಮಾಡ್ತಾರೆ. ಈ ರೀತಿಲೂ ಸಹ ಮಕ್ಕಳಿಗೆ ಕರೆದು ಅವ್ರ ಪಾದ ತೊಳೆದು ಪಾದ ಪೂಜೆ ಎಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ನೆಮ್ಮದಿ ಆಗೋ ಥರ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ನಿಮ್ಮ ಕೈಯಲ್ಲಿ ಅದಾಗುತ್ತಾ? ಅದನ್ನು ಮಾಡಿ. ಆಗಲಿಲ್ವಾ? ಮಕ್ಕಳು ಮನೆಗೆ ಅಂತ ಡೈಲಿ ಬರುತ್ತೆ, ಯಾವುದೋ ಒಂದು ಮಕ್ಕಳು ನಿಮ್ಮ ಮಗು ಜೊತೆ ಆಟ ಆಡೋಕ್ಕೆ ಬರುತ್ತಲ್ಲ, ಆ ಟೈಮಲ್ಲಿ ಒಂದೊಂದು ಚಾಕ್ಲೇಟ್ ಕೊಡಿ. ಬಟ್ ಅವ್ರನ್ನ ಹಾಗೆ ಕಳಿಸ್ಬೇಡಿ. ನಿಮ್ಮ ಕೈಲಿ ಏನಾದರೂ ಸ್ವೀಟ್ ಮಾಡಿದ್ದೀರ ಅವತ್ತು, ಅದನ್ನು ಕೊಡಿ. ಚಾಕ್ಲೇಟ್ ಇದ್ದರೆ ಚಾಕ್ಲೇಟ್ ಕೊಡಿ. ಮತ್ತು ಮನೆಗೆ ಮುತ್ತೈದೆಯರು ಬಂದಾಗ ಈ 9 ದಿವಸದಲ್ಲಿ ಯಾರೇ ಬಂದರೂ ನಿಮ್ಮ ಮನೆಗೆ, ಒಂದು ಹೆಂಗಸಾಗಲಿ ಒಂದು ಹೆಣ್ಣು ಮಗು ಆಗಲಿ ಬಂದಾಗ ಅವ್ರನ್ನ ಹಾಗೆ ಕಳಿಸ್ಬೇಡಿ. ಅರಿಶಿನ ಕುಂಕುಮ ಕೊಟ್ಟು, ಮನೇಲಿ ಏನಾದರೂ ಒಂದು ಹಣ್ಣಿದೆಯಾ, ಹಣ್ಣಿದ್ರೂ ಕೊಟ್ಟು ಕಳಿಸಿ. ಅಟ್ಲೀಸ್ಟ್ ಅವ್ರನ್ನ ಕುಂಡ್ರಿಸಿ ನೀರು ಕೊಟ್ಟಾದ್ರೂ ಅರಿಶಿನ ಕುಂಕುಮ ಕೊಟ್ಟು ಖುಷಿಯಾಗಿ ಕಳಿಸಿ. ಹಾಗೆ ಮಾತ್ರ ಕಳಿಸ್ಬೇಡಿ. ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಮತ್ತು ಇದು ದುರ್ಗಾದೇವಿ ಪೂಜೆ ಎಲ್ಲರೂ ಮಾಡ್ಬೋದು, ಇಂಥವರೇ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ನಮಗೆ ಒಬ್ಬೊಬ್ರಿಗೂ ಒಂದೊಂದು ಪದ್ಧತಿ ಇದೆ. ಬಟ್ ನಮ್ಮ ಮನೆಗೆ ನಮಗಾಗಿ ಬಂದಿರೋ ಪದ್ಧತಿ ಏನಪ್ಪ ಅಂತಂದರೆ, ನಾವು ದುರ್ಗಮ್ಮಗೆ ನಾವು ಪೂಜೆ ಮಾಡ್ತೀವಲ್ಲ, 9ನೇ ದಿವಸಕ್ಕೆ ಅಂತಲ್ಲ, ನವಮಿದು ಏನು ಮಹಾನವಮಿ ಬರುತ್ತಲ್ಲ ಅವತ್ತು ಅಮ್ಮನಿಗೆ ನಾವು ಮಡ್ಲಕ್ಕಿ ಕೊಡೋ ಪದ್ಧತಿ ನಮಗಿದೆ. ನಮ್ಮ ಅತ್ತೆಯವರು ಅವ್ರ ಅತ್ತೆಯವರಿಂದನೂ ನಮಗೆ ದುರ್ಗಮ್ಮನಿಗೆ ಮಡ್ಲಕ್ಕಿ ಕೊಡಬೇಕು, ಈ ಪದ್ಧತಿ ನಮಗೆ ಬಂದಿದೆ. ಸೊ ನಾವು 9 ದಿವಸ ದೀಪ ಹಚ್ಚಿ 10ನೇ ದಿವಸ ನಾವು ಅಮ್ಮನ್ನ ಕುಂಡ್ರಿಸಿ ಮಡ್ಲಕ್ಕಿ ಕೊಡ್ತೀವಿ. ಇದು ನಮಗಿರೋ ಪದ್ಧತಿ. ನಿಮ್ಗೆ ಯಾವ ರೀತಿ ಪದ್ಧತಿ ಇದೆಯೋ ಆ ಪದ್ಧತಿನ ನೀವು ಅನುಸರಿಸ್ಬೋದು. ಮತ್ತು ಇನ್ನೊಂದು, ದುರ್ಗಮ್ಮಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ಅಂತೆ. ನೀವು ಮನೆಗೆ ಯಾವತ್ತು ನಿಮ್ಮ ಕೈಲಾಗುತ್ತೋ ಆವತ್ತು ಪೊಂಗಲ್ ಮಾಡಿ, ನಿಮ್ಮ ಮನೆಗೆ ಯಾರ್ಯಾರು ಬರ್ತಾರೋ ಅರಿಶಿನ ಕುಂಕುಮಕ್ಕೆ ಅಂತ ಕರಿತೀರಲ್ಲ, ಆವಾಗ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೋ ಅವ್ರಿಗೆ ಒಂದೊಂದು ಸ್ಪೂನ್ ಕೊಡೋಕ್ಕಾಗುತ್ತಾ? ಒಂದೊಂದು ಸ್ಪೂನ್ ಆದರೂ ಅಮ್ಮನಿಗೆ ನೈವೇದ್ಯ ಮಾಡಿಟ್ಬಿಟ್ಟು, ಇನ್ನು ಮಿಕ್ಕಿದ್ದು ಜನ ಬರ್ತಾರಲ್ಲ ಅರಿಶಿನ ಕುಂಕುಮಕ್ಕೆ, ಅವ್ರಿಗೆಲ್ಲನೂ ಒಂದೊಂದು ಸ್ಪೂನ್ ಆದ್ರೂ ಪೊಂಗಲ್ನ ಕೊಡಿ. ಅಮ್ಮಗೆ ಪೊಂಗಲ್ ಅಂತಂದರೆ ತುಂಬಾ ಇಷ್ಟ ಅಂತೆ. ಬೆಲ್ಲದ ಪೊಂಗಲ್ ಆಗಿರ್ಬೋದು, ಸಕ್ಕರೆ ಪೊಂಗಲ್ ಆಗಿರ್ಬೋದು, ನಿಮ್ಮ ಕೈಲಿ ಇವೆರಡರಲ್ಲಿ ಯಾವ ಪೊಂಗಲ್ ಆಗುತ್ತೋ ಆ ಪೊಂಗಲ್ನ ಮಾಡಿ ದೇವ್ರ ನೈವೇದ್ಯಕ್ಕೂ ಇಡ್ಬೋದು. ಮತ್ತು ಮನೆಗೆ ಬಂದಿರೋರಿಗೆಲ್ಲ ಕೊಡಿ. ಈವನ್ ಮಕ್ಕಳಿಗಾದರೂ ಮಕ್ಕಳಿಗೂ ಕೊಡ್ಬೋದು, ಮತ್ತು ಮುತ್ತೈದೆಯರಿಗಾದರೂ ಕೊಡ್ಬೋದು. ಇಲ್ಲಾಂತಂದರೆ ಒಬ್ಬೊಬ್ಬರು ಊಟ ಮಾಡಿ ಸಹ ಮನೆಗೆ ಹಾಕ್ತಾರೆ, ಬರೋ ಮುತ್ತೈದೆಯರಿಗೆ ಮಕ್ಕಳಿಗೆ ಊಟ ಹಾಕ್ತಾರೆ.
ನಿಮ್ಗೆ ಅನುಕೂಲ ಇದ್ದರೆ ಮನೆಯೊಳಗೆ ಬರೋವರ್ಗು ಏನಾದರೂ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಪ್ರಸಾದದ ರೂಪದಲ್ಲಿ ಕೊಡಿ. ಅವರು ಬಂದು ತಿಂದು ಖುಷಿಯಾಗಿ ಹೋಗ್ತಾರಲ್ಲ, ಆ ಖುಷಿ ನಮಗೆ ತುಂಬಾ ಒಳ್ಳೇದು ಮಾಡುತ್ತೆ. ಅರ್ಶಿನ ಕುಂಕುಮ ತೊಗೊಳಕ್ಕೆ ಬಂದಿರೋರು ಎಷ್ಟು ಖುಷಿಯಾಗಿ ಹೋಗ್ತಾರೋ ಅದು ಅಷ್ಟು ನಮ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದಿಷ್ಟು ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ನಿಮಗೆ ಯಾವ ರೀತಿಲಿ ಪೂಜೆ ಮಾಡೋಕ್ಕಾಗುತ್ತೋ ಆ ರೀತಿಲೇ ಪೂಜೆ ಮಾಡಿ. ನಿಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ಪೂಜೆ ಮಾಡಿ. ಬಟ್ ಭಯ ಪಟ್ಕೊಂಡೆಲ್ಲ ಪೂಜೆ ಮಾಡಬೇಡಿ. ನಿಮಗೆ ಅಷ್ಟು ಭಯ ಇದ್ದರೆ ನಿಮ್ಮ ಹಿರಿಯರನ್ನ ಕೇಳಿ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಗುರುಗಳು ಗೊತ್ತಿದ್ದರೆ ಅವ್ರನ್ನ ಕೇಳಿ ಸಹ ನೀವು ಪೂಜೆ ಮಾಡ್ಬೋದು. ನಿಮ್ಮ ಪದ್ಧತಿ ಹೇಗಿದೆಯೋ ಹಾಗೆ ಮಾಡಿ. ಪದ್ಧತಿ ಇಲ್ವಾ, ಡೈಲಿ 9 ದಿವಸ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೂ ಅಮ್ಮನ ಹೆಸರು ಹೇಳ್ಕೊಂಡು 5 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಅಮ್ಮನ ಕೈ ಮುಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ನಾನು ಹೇಳಿರೋ ರೀತಿ ಏನಾದರೂ, ನಾನು ಹೇಳಿರೋ ವಿಷಯಗಳಲ್ಲೇನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಈ ನವರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. Thank you friends. Thanks for watching.